देवमन्त्री विशालाक्षः सदा लोकहिते रतः अनेकशिष्यसम्पूर्णः पीडां हरतु मे गुरुः. ಶ್ರೀಗುರುಭ್ಯೋ ನಮಃ. ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗ್ರಹರು ಮೇ 14ರಂದು ರಾತ್ರಿ 9:48 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸ್ತಾರೆ. ಇದರಿಂದ ಜಾಗತಿಕವಾಗಿ ಆಗತಕ್ಕಂತಹ ಕೆಲವು ಪರಿಣಾಮಗಳ ಕುರಿತು ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ. ಅದಕ್ಕೆ ಇನ್ನೊಂದಿಷ್ಟು ಸೇರ್ಪಡೆ ಮಾಡೋದಾದರೆ, ಚಿನ್ನದ ಬೆಲೆಯಲ್ಲಿ ಇಳಿತ ಆಗ್ತಾನೆ ಇರುತ್ತೆ. ಸಾಂಕ್ರಾಮಿಕ ರೋಗಗಳು, ಯುದ್ಧ ಭೀತಿ, ರಕ್ತಪಾತ, ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾಗುತ್ತೆ. ಹಾಗೆಯೇ ಈಗ ಗುರುಗ್ರಹದ ಸ್ಥಾನ ಬದಲಾವಣೆಯ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಕೂಡ ಖಂಡಿತ ಆಗೇ ಆಗುತ್ತೆ. ಅದರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಈಗ ತುಲಾರಾಶಿಯವರಿಗೆ ಗುರು ಬದಲಾವಣೆಯ ಪರಿಣಾಮ ಅದ್ಭುತ ಫಲಗಳನ್ನೇ ನೀಡಲಿದೆ. ನೀವು ಮಾಡ್ತಕ್ಕಂಥ ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಕೌಟುಂಬಿಕವಾಗಿ ಅಭಿವೃದ್ಧಿ ಇದೆ. ತೀರ್ಥಯಾತ್ರೆ, ಪುಣ್ಯಕ್ಷೇತ್ರಗಳ ಭೇಟಿಯ ಯೋಗ ಇದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಿ. ಒಟ್ಟಾರೆ ಗುರು ನಿಮ್ಮ ಬೆನ್ನಿಗಿದ್ದಾರೆ ಅಂತ ಹೇಳ್ಬೋದು. ಗುರಿ ಮುಂದೆ, ಗುರು ಹಿಂದೆ ಇದ್ದಾಗ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬೋದಾದರೂ, ಈಗ ಧನ ಪ್ರಾಪ್ತಿಯ ಜೊತೆಗೆ ಧನ ನಷ್ಟ ಯೋಗ ಕೂಡ ಇದೆ. ಹೀಗಾಗಿ ಹಣಕಾಸಿನ ವ್ಯವಹಾರದಲ್ಲಿ ಜೋಪಾನವಾಗಿರಲೇಬೇಕಾಗತ್ತೆ. ಪರಿಹಾರವಾಗಿ ನೀವು ದಲಿತ ತ್ರಿಶತಿಯನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ.